ತಾನೇ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದ್ರಲ್ಲ ಅರಮನೆ. ಈ ರೀತಿಯಾದಂತ ಒಂದು ಅರಮನೆ ಮೈಸೂರಿನಲ್ಲಿ ಇತ್ತು ಅಂತ ಇನ್ನು ಮೈಸೂರಿಗನ್ನರಿಗೆ ಸೇರಿದಂತೆ ಅನೇಕರಿಗೆ ಪರಿಚಯವೇ ಇರ್ಲಿಕ್ಕಿಲ್ಲ. ಈ ಅರಮನೆ ಯಾವ್ದಪ್ಪ ಅಂದ್ರೆ ರಾಜೇಂದ್ರ ವಿಲಾಸ ಅರಮನೆ. ಇದನ್ನ ರಾಣಿ ಬಂಗ್ಲೆ ಅಂತ ಕೂಡ ಕರೀತಿರ್ತಾರೆ. ಚಾಮುಂಡಿ ಬೆಟ್ಟದ ತುದಿಯಲ್ಲಿ ಸುಮಾರು 300 ಮೀಟರ್ ಎತ್ತರದಲ್ಲಿ ಇದೆ ಈ ಒಂದು ಅರಮನೆ. ಈ ಒಂದು ಕಟ್ಟಡವನ್ನ ಆರಂಭಿಕವಾಗಿ ಮೈಸೂರಿನ ಒಡೆಯರವರು ತಮ್ಮ ಬೇಸಿಗೆ ಅರಮನೆಯಾಗಿ ಬಳಸ್ತಿರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಈ ಒಂದು ಅರಮನೆಯಲ್ಲಿ ತತ್ವಶಾಸ್ತ್ರ ಮತ್ತು ಇಂಗ್ಲಿಷ್ ಕಲಿಸಲಾಗಿರುತ್ತೆ. ಈ ಒಂದು ಅರಮನೆಯು ಒಡೆಯರ್ ವಂಶಸ್ಥರಾದಂತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಆಸ್ತಿಯಾಗುತ್ತೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇದನ್ನ ಆರಂಭಿಕವಾಗಿ ಹೋಟೆಲ್ ಆಗಿ ಪರಿವರ್ತನೆಯನ್ನ ಮಾಡ್ತಾರೆ. 1980ರ ದಶಕದಲ್ಲಿ ಕಾರ್ಮಿಕರ ಸಮಸ್ಯೆಯಿಂದ ಈ ಹೋಟೆಲ್ ಅನ್ನ ಮುಚ್ಚಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಜಮಾತೆಯಾದಂತ ಪ್ರಮೋದ ದೇವಿಯವರು ಈ ಒಂದು ಅರಮನೆಯನ್ನ ಮತ್ತೆ ಸಾರ್ವಜನಿಕರ ಒಂದು ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದಷ್ಟು ಬೇಗ ಅದು ನೆರವೇರಲಿ ಅಂತ ಕೇಳ್ಕೊತೀನಿ. ನಾನು ಅಶ್ವಿನಿ ವಿಶ್ವನಾಥ್.